ಹಿಂಗೆ ಅವಾಗಿಂದ ಮಲ್ಟಿ ಆರ್ಡ್ರ್ ಕೊಟ್ಟ ಲೋಕಲ್ಲು ಬೋಲ್ಟ್ ಐಡಿ ತೆಗ್ದವನು ಅನ್ಸುತ್ತೆ. ನನ್ನ ಪ್ರಕಾರ ಏನು ಗೊತ್ತಿಲ್ಲ ಗೈಸ್. 2 ಆರ್ಡ್ರ್ ಕೊಟ್ಬಿಟ್ಟಾನೆ. ಅದ್ರೇನು ಗೊತ್ತಾ, ಮ್ಯಾಕ್ಸ್ ಬೋನಸ್ಸು 55 ರೂಪಾಯಿಗೆ 100 ರೂಪಾಯಿ ಆಗುತ್ತೆ 2 ಆರ್ಡ್ರ್ ಕೊಟ್ಟಾಗ. ನಟರಾಜ ಪೆನ್ಸಿಲ್ ಕೇಳಿದ್ದೀನಿ, ಆದರೆ ನೀನು ಯಾವ್ದಾದ್ರು ನಟರಾಜ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವಾಗ ಟೈಮಿಂಗ್ಸು 6:44 ಗಂಟೆ ಆಗಿದೆ. ಆಲ್ಮೋಸ್ಟು ಇನ್ನೂ 1 ನಿಮಿಷ ಲಾಗಿನ್ ಆಗಬೇಕು. ಸ್ಲಾಟು ಬುಕ್ ಮಾಡ್ಕೊಂಡಿದ್ದೀನಿ. ಡೇಟು 11 ಜನವರಿ ತಿಂಗಳು, ಸಂಡೇ ಬೇರೆ ಇವತ್ತು. ಎಷ್ಟಾರು ಸಾಗುತ್ತೆ ಗೊತ್ತಿಲ್ಲ. ಬೆಳಗ್ಗೆ ಮೋಡ ಕವಿದ ವಾತಾವರಣ ಆಗಿಬಿಟ್ಟೈತೆ ಫುಲ್ಲಾಗಿ. ಏನು ಮಳೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ನನಗಂತ್ರೂ ಏನಾಗುತ್ತೆ ನೋಡೋಣ ಇರಿ. ವೆದ್ರಲ್ಲಿ ನೋಡಿಬಿಡೋಣ. ವೆದ್ರಲ್ಲೂ ಮಳೆ ತೋರಿಸ್ತಾ ಇದ್ದೀನಿ ಗೈಸ್. ಇರಿ ರೆನ್ಕೋಟ ತೊಗೊಂಡೆ ಬಂದುಬಿಡೋಣ ಏನಂತೀರ. ಆಮೇಲೆ ಮಳೆ ಗಿಳೆ ಬಂದರೆ ಏನು ಮಾಡಿಬಿಡೋದು, ಅದು ತೊಗೊಂಡ್ಬಿಟ್ಟು ಇದು ಮಾಡಿಬಿಡೋಣ. ಲಾಗಿನ್ ಅಂತೂ ಆಗಿದ್ದೀನಿ. ರೆನ್ಕೋಟ್ ಅದೆಲ್ಲ ಇಟ್ಕೊಂಡ್ಬಿಡೋಣ. ರೆನ್ಕೋಟು, ಮೊಬೈಲ್ ಪೌಚ್ ಅದು. ಇರಿ ಸಿಗ್ತೀನಿ ಆರ್ಡ್ರ್ ಬಿದ್ಮೇಲೆ. ಗೈಸ್ ಮೊದಲನೇ ಆರ್ಡ್ರ್ ಉಡುಪಿ ಗಾರ್ಡನ್ ಬಿದ್ದಿರೋದು. ಇಲ್ಲೇ ಒಂದು 10 ನಿಮಿಷ ಆಯಿತು ವೇಟ್ ಮಾಡ್ತಾಯಿದ್ದೆ. 7-10 ಗಂಟೆ ಆಯಿತು. ಕಾಫಿ, ಇಡ್ಲಿ ವಡೆ, ರೈಸ್ ಬರ್ತಿದೆ. ಕಾಫಿ ಹೇಳ್ಬಿಡೋಣ. ಅಣ್ಣ ಒಂದು ಕಾಫಿ ಕೊಡಿ, ಒಂದು ಕಾಫಿ ಅಣ್ಣ. 713 ಕೊಡಿ, 713. ಬನ್ನಿ ಗೈಸು, ಮೊದಲನೇ ಆರ್ಡ್ರದು ಕಾಫಿ ತೊಗೊಳ್ಳೋಣ ಇವಾಗ. ಅಣ್ಣ ಒಂದು ಕಾಫಿ ಇದೆ, ಸಿಗ್ತೀನಿ ರೀ ಗೈಸ್. ಎರಡನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. 7357 ಸರ್, 7357 ಕೊಡಿ. 7357 ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಒಂದು ಏನಾನ ಐಟಮ್ ಐತೆ ಇದಕ್ಕೆ. ರವಾ ಇಡ್ಲಿ ವಡ. ನಮಸ್ಕಾರ, ಹಾಯ್ ಮಾಡಿ ಇವಾಗ. ಇದೇ ನೋಡು ಅಣ್ಣ. ನನಗೆ 4ನೇ ಆರ್ಡ್ರ್ ಬಿದ್ದಿತ್ತು, ಇವಾಗ 10ನೇ ಆರ್ಡ್ರ್ ಬಿದ್ದೈತೆ. ಅಷ್ಟರಲ್ಲಿ ಎಷ್ಟು ಜನ ಪ್ಯಾಕ್ ಮಾಡ್ಕೊಂಡು ಹೋಗಿದ್ರು ನೋಡಿ. ತಗೋಯ್ದು ಇಲ್ಲೇ ಇತ್ತು, ಡ್ರಾಪ್ ಕೊಟ್ಟೆ ಹಿಂದೆ. ಕಸ್ಟಮರ್ ಕೆಳಗಡೆ ಬಂದುಬಿಟ್ಟಿದ್ರು, ವೇಟ್ ಮಾಡ್ತಾಯಿದ್ರು. ರೈಸ್ ಬಾತ್ ಇಲ್ಲಾಗಿತ್ತು ಆವಾಗಲೇ. ಮತ್ತೆ ಪುಳಿಯೋಗರೆ ಇವಾಗ ರೆಡಿ ಮಾಡಿಟ್ಟವ್ರು ನೋಡಿ. ಹಿರಿಗೈ ಸಿಗ್ತೀನಿ. 1687 ಪಿಕಪ್ ಆಗಿದೆ. ಬನ್ನಿ ಗೈಸು, ನೀವು ಪ್ರಶಾಂತಿ ಇದರಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪು ಇಲ್ಲಪ್ಪ ಅಂದರೆ RT ನಗರ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡಲ್ಲಿ ಇರೋದು. KG ಪ್ರಕಾಶ್ ಅಂತ ಕಸ್ಟಮರ್ ಹೆಸರು. ಇದು ಎಷ್ಟೇ ಆರ್ಡ್ರಪ್ಪ ಅಂದರೆ ಇವಾಗ ಬಿದ್ದಿರೋದು 4ನೇ ಆರ್ಡ್ರು. 3 ಆರ್ಡ್ರ್ ಆಗಿದೆ. ಬನ್ನಿ ಗೈಸ್ ಸಿಗ್ತೀನಿ ಮತ್ತೆ ಆಮೇಲೆ. ಅದು ಗಂಗಾನಗರದಲ್ಲಿ 108 ಬಸ್ ಸ್ಟಾಪ್ ಹತ್ರ ಇದ್ದೀನಿ ಇವಾಗ. ಮಾರ್ಕೆಟ್ ರೋಡಲ್ಲಿ ಸ್ಮೋರಿಂದ ಪಿಕಪ್ಪು 10 ರಿಟರ್ನ್ 22 ರೂಪಾಯಿ, 104 ರೂಪಾಯಿ. ಏನು ಅಮೌಂಟ್, ಫುಲ್ ಅಮೌಂಟ್ ಕೊಡೋಕ್ಕೆ ಏನಾಗುತ್ತಪ್ಪ ಅಂತೀನಿ. ಫುಡ್ಡು ರೆಡಿ ಇಲ್ಲ ಆಲ್ಮೋಸ್ಟು. ಇವಾಗ ಸ್ಮೋರ್ಗೆ ಹೋಗೋಣ ಇಲ್ಲಿಂದ. ಇದಕ್ಕೆ ಎಲ್ಲಿ ಸಂಜಯ್ ನಗರ 80 ಫೀಟ್ ರೋಡು. ಗೈದು ಇವಾಗ 10 ನಿಮಿಷ ಆದಮೇಲೆ ಪಿಕಪ್ ಮಾಡ್ಕೋತಾ ಇದ್ದೀನಿ. ಸರಿ ಬನ್ನಿ ಗೈಸು, ಪಿಕಪ್ ಆಯಿತು. ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಇದೆ ನೋಡೋಣ. ಇದು ಹತ್ತತ್ರ ಬಸವೇಶ್ವರ ನಗರಕ್ಕೆ ಬಿದ್ದಿರೋದು. ಎಷ್ಟು ಕಿಲೋಮೀಟ್ರ್? 8 ಕಿಲೋಮೀಟ್ರ್ ಇದೆ ಗೈಸ್. ಕರೆಕ್ಟಾಗಿ ಬೇಗ ಹೋಗಿ ಡ್ರಾಪ್ ಕೊಡೋಣ. ಆದರೆ ಇದು ರಾಮಯ್ಯದಿಂದ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋರಿಗೆ ಸಿಕ್ಕಾಪಟ್ಟೆ ಚಳಿ ಇದೆ. ಏನು ಮಾಡ್ತಿರೋ, ವೆದರು ಹಂಗೈತೆ. ಆ ರೋಡಲ್ಲಿ ಹೋಗೋಕ್ಕೇ ಒಂಥರ. ಎಲ್ಲ ಅಕ್ಕಪಕ್ಕ ಗಿಡಗಳಿದಾವಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಚಳಿ ಹೊಡೆದ್ಬಿಡುತ್ತೆ. ಟೈಮಿಂಗ್ಸ್ ಇವಾಗ 8:30 ಗಂಟೆ ಆಗಿದೆ ಆಲ್ಮೋಸ್ಟು. ಬನ್ನಿ ಗೈಸ್ ಸಿಗ್ತೀನಿ ಮತ್ತೆ. ಗೈಸ್ 100 ರೂಪಾಯಿ ಚಿಲ್ಲರೆ ತೋರಿಸಿದ್ದ, ಇವಾಗ ನೋಡಿದ್ರೆ 96 ರೂಪಾಯಿ ತೋರಿಸೋಣೆ. ಏನು ಗೈಸ್ ಇದು ಈ ಥರ ತಿಕ್ಕ ಹೊಡೆದ್ಬಿಟ್ಟ ಬೊಡ್ಡಿ ಮಗ. ಓದು ವೇಟಿಂಗ್ ಚಾರ್ಜ್ 10 ನಿಮಿಷ ವೇಟ್ ಮಾಡಿದ್ದೀನಿ, ಅದರಲ್ಲೂ ದುಡ್ಡು ಶಾರ್ಟೇಜಾ? ಯಾಕೆ ಹಿಂಗೆ ಮಾಡಿದೆ ಯಾರಿಗೆ ಗೊತ್ತಪ್ಪ. 100 ರೂಪಾಯಿ ಚಿಲ್ಲರೆ ಏನು ತೋರಿಸಿದ್ದು, ಎಷ್ಟು ತೋರಿಸಿದ್ದು ಗೊತ್ತಿಲ್ಲ. ಆಲ್ಮೋಸ್ಟು ಎಷ್ಟಿತ್ತು ಅಂತ ಸರಿಯಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತೋರಿಸಿದಂತ. ಸರಿಯಾಗಿ ಬೇರೆ ಗೊತ್ತಿಲ್ವಲ್ಲ. ಇವಾಗ ಇಲ್ಲಿ ಬಸವೇಶ್ವರ ನಗರದಲ್ಲಿ ಇದ್ದೀನಿ, ರಾಜಾಜಿನಗರ ಹತ್ರ. ಇಲ್ಲಿಂದ ಎಲ್ಲಿ ರಿಟರ್ನ್ ಅಮೌಂಟ್ ಬೇರೆ ಇದೆ. ಯಾವುದಾದ್ರು ಹೇಳಿದ್ರು ಹೇಳ್ಬೋದು, ಮಲ್ಲೇಶ್ವರಮೋ ಇಲ್ಲ ರಾಮೇಶ್ವರ ಕಫೆನೋ, ವಿನ್ನಾ ಸ್ಟೋರೋ, ಬೆಂಗಳೂರು ಕಫೆನೋ. ನೋಡೋಣ ಗೈಸ್. 22 ರೂಪಾಯಿ ಐತೆ ರಿಟರ್ನ್ ಅಮೌಂಟು. 45% ಇದೆ. ಒಂದು 200 ಚಿಲ್ಲರೆ ಆಗಿದೆ ಗೈಸ್ ಇವಾಗ. ಗೈಸ್ ನೋಡಿ, ಆರ್ಡ್ರ್ ಕೊಟ್ಬಿಟ್ಟ. 8.9 ಕಿಲೋಮೀಟ್ರ್ ಹತ್ತತ್ರ 74 ರೂಪಾಯಿಗೆ ಸರ್ಜೆಲ್ಲ ಸೇರಿಸ್ಬಿಟ್ಟು ಇಲ್ಲಿಗೆ ಪಿಕಪ್ಪು. ಮಲ್ಲೇಶ್ವರಮು ಸಾತ್ವಿಕ್ ಗ್ರ್ಯಾಂಡ್ ಅಂತೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡಿ, 4 ಕಿಲೋಮೀಟ್ರ್ ಪಿಕಪ್ ಗೈಸ್. ಇವನಿಗೆ ಯಾವುದರಿಂದ ಹೊಡೆದ್ರೆ ಒಳ್ಳೆಯದು ಅಂತ ಗೊತ್ತಾಗ್ತಲ್ಲ. ಹೊಡೆಯೋದು ಬಿಡೋದು ಏನೋ ಕೊಟ್ಟಷ್ಟು ಹೊಡಿಬೇಕು ಗೈಸ್. ಏನು ಮಾಡ್ತೀರಾ, ಈ ಥರ ತಿಕ್ಕ ಓಡಿಸ್ತಾನೆ ಇವತ್ತು. ಸಂಡೇ ಬೇರೆ. ಸರ್ಜ್ ನೋಡಿದ್ರೆ 45% ಇದೆ. ಎಷ್ಟಾಗುತ್ತೋ ಅರ್ನಿಂಗ್ಸು, ಆರ್ಡ್ರ್ ಎಷ್ಟಾಗುತ್ತೋ ಗೊತ್ತಿಲ್ಲ ಗೈಸು.
ಒಟ್ಟಿನಲ್ಲಿ ಪಿಕಪ್ಪು ಡ್ರಾಪು ಮಾಡ್ತಾ ಇರಬೇಕು. ಏನಂತೀರ? ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇಲ್ಲಿ ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, MG ರೋಡ್ ಅನ್ಕೋತೀನಿ ಇದು. ಎಲ್ಲರಿಗೂ ಸರ್ವ್ ಹೋಟೆಲ್ದಲ್ಲಿ ಕುತ್ಕೊಂಡು ತಿನ್ನೋರು ನೋಡಿದ್ದೀನಿ, ಆದರೆ ಕಾರಲ್ಲೇ ಸರ್ವ್ ಮಾಡ್ತಾರೋ ಎಲ್ಲರೂ ಇಲ್ಲಿ. ಏನಂತ ಗೊತ್ತಿಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಡ್ರಾಪ್ ಇರೋದಂದ್ರೆ ಇವಾಗ ಇರೇ ನೋಡೋಣ ಗೈಸ್. ಇಲ್ಲಿಂದ 8.5 ಕಿಲೋಮೀಟ್ರ್ ಗಂಗಾನಗರಕ್ಕೆ ಡ್ರಾಪ್ ಇರೋದು. ಗಂಗಾನಗರ CB ರೋಡ್ ಆನಂದ್ ನಗರ ಗೈಸ್. ಆನಂದ್ ನಗರಕ್ಕೆ ಹೋಗ್ಬೇಕು. ಏನು ಗಾಡಿಗಳಿದಾವೆ ಗೊತ್ತಾ ಇಲ್ಲಿ? ಎಲ್ಲ ಬೈಕರ್ಸ್ಗಳು ಇರೋದು ಜಾಸ್ತಿ ಇಲ್ಲಿ. ಬೈಕರ್ಸು ಮತ್ತು ಕಾರ್ಸು ಅವು ಇವು ಅಂದ್ಕೊಂಡು ಪರವಾಗಿಲ್ಲಪ್ಪ, ಏನೋ ಒಂದು ಅವ್ರವ್ರ ಇಷ್ಟ. ಬನ್ನಿ ಗೈಸ್ ನೋಡಿರಿ ಹೆಂಗಿದಾವೆ ಬೈಕರ್ಸ್, ಯಾವ್ಯಾವ ಬೈಕ್ಗಳಿದ್ದಾವೆ. ನಾವ್ಯಾವಾಗ ತೊಗೊಳ್ಳೋದು? ನಾವು ಸ್ಪ್ಲೆಂಡ್ರಲ್ಲೇ ಓಡಿಸ್ಬೇಕು ಸಾಕು. ನೋಡ್ರಪ್ಪ ಏನು ಸೌಂಡು ಗಾಡಿದು. ಸ್ಟಾರ್ಟ್ ಮಾಡಿಬಿಟ್ಟೆ. ಯಾವುದದು BMW 1000RR ಬೈಕ್ ಬಗ್ಗೆ ಕ್ರೇಜ್. ಆದರೆ ಏನು ಮಾಡೋದು, ಸದ್ಯಕ್ಕೆ ಬೇಡ. ಆಕ್ಸಿಡೆಂಟ್ ಆದಮೇಲೆ ಅನುಭವಿಸ್ಬಿಟ್ಟಿದ್ದೀನಿ ಯಾವುದೂ ಬೇಡ ಅಂತ ಅಂದ್ಕೊಂಡು. ಹಾಂ ನೋಡ್ರಿ ತೆಗೆದೇ ಬಿಟ್ಟು ಅನ್ನಬಂಡು 1000RR ಬೈಕು. ನಾವು ಹೋಗೋಣ. ಸೌಂಡ್ ನೋಡ್ರಿ ಹೆಂಗೆ ಹೊಡಿತೈತೆ ಅಂದರೆ ನಮ್ಮದು ಇದೆಯಾ ಅದೇ ಅಂದರೆ ಟಿಕೆಟ್ ಕೇಳಿದ್ರೆ ಅಷ್ಟೇ. ಮತ್ತು ನಾವು ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ, ನಾವೇನು ತಿನ್ನೋಕ್ಕೆ ಬಂದಿಲ್ಲ. 1 ನಿಮಿಷಕ್ಕೋಸ್ಕರ 2 ನಿಮಿಷಕ್ಕೋಸ್ಕರ ಟಿಕೆಟ್ ಕೇಳ್ತಾನಂತ ಅಂದ್ಕೊಂಡೆ ಅನ್ನಬಂಡು. ಬನ್ನಿ ಗೈಸ್, ಅಲ್ಲಿ ಡ್ರಾಪ್ ಆದ ತಕ್ಷಣ ಸಿಗ್ತೀನಿ. ಇಲ್ಲೊಂದು ಕಾರ್ ಇದೆ, ತೋರಿಸ್ತೀನಿ ರೀ ಆಚೆ ಗೈಸು. 2-3 ಕಾರ್ ಇತ್ತು ಆವಾಗಲೇ ಒಳಗಡೆ ಹೋಗ್ಬೇಕಾದ್ರೆ. ಇರಿ ಒಂದು ತೋರಿಸ್ತೀನಿ. ಬೇಗ ಹೋಗಿ ಅಣ್ಣ, ಓಡ್ಸೋಕ್ಕೆ ಬರಲ್ವಾ ಹೆಂಗೆ? ಇರಿ ಎಲ್ಲೋಯ್ತದ ಕಾರು, ಪಾರ್ಕ್ ಮಾಡೋರೇನು ಹೋಗೈತೋ ಗೊತ್ತಿಲ್ಲ ರೀ. ಯಾವುದಂತ ಗೊತ್ತಿಲ್ಲ ಗೈಸ್ ಅದು. ಇನ್ನೂ ಇದೆ ನೋಡಿ, 1101 ನಿಸ್ಸಾನ್. ಯಾವುದಿದು? ನಿಸ್ಸಾನ್ ಕಂಪ್ನಿದು. ವಾವ್ ಏನು ಸಾಕತ್ತೈತೆ ಕಾರ್ ಅಂದರೆ ಸೈಕ್. ಎಲ್ಲರೂ ಫೋಟೋ ಶೂಟ ಮಾಡ್ತಾವ್ರೆ ಅದ್ರ ನಿಸ್ಸಾನ್ ಕಂಪ್ನಿದ ಕಾರು. ಏನು ಸೈಕ್ ಆಗೈತೆ. ಇನ್ನೊಂದಿತ್ತು ಅದ್ರ ಮುಂದೆ ಒಂದು, ಅದು ಹೋಯ್ತು. ಒಳಗಡೆ ಮಾತ್ರ ಸಿಕ್ಕಾಬಿಟ್ಟೆ ಕ್ರೇಜಿ ಕಾರ್ಗಳು ಇರೋದು. ಬನ್ನಿ ಇವಾಗ ನಾವು ಗಂಗಾನಗರಕ್ಕೆ ಹೋಗೋಣ ಇಲ್ಲಿಂದ. ಗೈಸ್ ಇವಾಗ DJ ಹಳ್ಳಿಲಿ ಇದ್ದೀನಿ. ಎಲ್ಲಪ್ಪ ಫಾರೇನೋ ಖನೋನ್ ಅಂತ ಏನೋ ಹೆಸರು ಅಂತ ಗೊತ್ತಿಲ್ಲ. ಡೆಡ್ ಎಂಡಲ್ಲಿ ಬಂದುಬಿಟ್ಟಿದ್ದೀನಿ. ಕಾಲ್ ಮಾಡಿಬಿಡೋಣ ರೀ ಕಸ್ಟಮರ್ಗೆ, ಯಾರು ಆರ್ಡ್ರ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆಲ್ಮೋಸ್ಟು 168 ನಂಬರ್ ಮನೆ ನಂಬರ್. ಈ ಚಿಕ್ಕ ಗಲ್ಲೀಲಿ ಕಾಲ್ ಮಾಡೋಣ ರೀ. ಪೂರ್ತಿ ಡೆಡ್ ಎಂಡಲ್ಲಿದ್ದೀನಿ ಇವಾಗ. ಎಷ್ಟನೇ ಕ್ರಾಸು? 5th ಕ್ರಾಸು, 6th, 7th, 4th. ಹಲೋ ಸರ್, ಡೆಲಿವರಿ ಬಾಯ್ ಸರ್. ಲೊಕೇಶನ್ ಹತ್ರ ಬಂದಿದ್ದೀನಿ, ಇಲ್ಲಿ ಡೆಡ್ ಎಂಡಲ್ಲಿದ್ದೀನಿ. ಹಾಂ ಸರ್, ಕ್ರಾಸ್ ಗೊತ್ತಿಲ್ಲ ಬ್ರೋ. ಇದು ಯಾವ ಕ್ರಾಸ್ ಇದು ಗೊತ್ತಾ? 4th ಸರ್. 4th ಡೆಡ್ ಎಂಡಾ? ರೈಟ್ ಬಂದೆ. ಮತ್ತೆ ರೈಟಾ? 5th ಕ್ರಾಸ್ ರೈಟ್. ಹಾಂ ಓಕೆ ಸರ್ ಬನ್ನಿ. 168 ಮನೆ ನಮ್ಮ ಇರೇ. ಕಸ್ಟಮರ್ ಕಾಲ್ ಮಾಡ್ತೀನಿ ಅಂತಂದವ್ರೆ. 5th ಕ್ರಾಸಲ್ಲಿ ಬಾ ಅಂತಂದರು. ಇವಾಗ ಇಲ್ಲಿ ಬಂದಿದ್ದೀನಿ, ಯಾವುದಂತ ಗೊತ್ತಿಲ್ವಲ್ಲ. ಹಲೋ ಯಾವುದಪ್ಪ ಕಸ್ಟಮರ್? ನಿಮ್ದೇನಾ? ಇವ್ರದ್ದೇನಾ? ಓಕೆ ತೊಗೊಳ್ಳಿ ಸರ್, ಕೊಟ್ಟಿದ್ದೀನಿ. ಹಲೋ ಕೊಟ್ಬಿಟ್ಟೆ ಗೈಸು. ಇವಾಗ ಮತ್ತೆ ಇಲ್ಲಿ ಏನು ಚಿಕ್ಕ ರೋಡ್ಗಳಿದಾವೆ ಗೊತ್ತಾ? ಹಳ್ಳ ಪೈಪ್ಲೈನ್ ರೋಡು ಅದು ಇದು ಅಂದ್ಕೊಂಡು ಎಲ್ಲ ಮಾಡ್ತಾರೆ ಗೈಸು, ಸಿಕ್ಕಾಪಟ್ಟೆ. ಯಪ್ಪ ಇವಾಗ ಎಲ್ಲಿ ಕೊಟ್ಟೋ ಗಾಯ್ಸ್. ಯಪ್ಪ ದೇವರೇ, ಜಯಮಾಲು. ಆ ಸೈಡ್ ಕೊಟ್ಟವನು ಬಿಡಿ. ಬ್ರಾಹ್ಮಿಣ್ಸ್ ಸಟ್ಟೆ ಇಡ್ಲಿ ಒಂದು, ಶ್ರೀ ಉಡುಪಿ ಗ್ರ್ಯಾಂಡ್ ಒಂದು 42 ರೂಪಾಯಿ ಗೈಸ್. ಬನ್ನಿ ಸಿಗ್ತೀನಿ ಮತ್ತೆ ಇಲ್ಲಿ ಹೋದ್ಮೇಲೆ. ಗಾಯ್ಸ್ ಪ್ಯಾರಾಗಾನ್ ರೆಸ್ಟೋರೆಂಟಿಂದ ಕೆಂಪಾಪುರ ಕೊಟ್ಬಿಟ್ಟಾನೆ ಗೈಸ್. 114 ರೂಪಾಯಿ, 13.87 ರೂಪಾಯಿ ನೋಡಿ.
ಈ ಥರ ಆರ್ಡ್ರ್ ಕೊಟ್ರೆ ಹೆಂಗೆ ಹೋಗೋದು ಗಾಯ್ಸ್ ಛೇ ಏ ಅಪ್ಪ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವಾಗ ಎಮ್ ಜಿ ರೋಡ್ಗೆ ಹೋಗ್ಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಪಿಕಪ್ಪು? ಫುಡ್ಡು ರೆಡಿ ಇದೆ ಗೈಸ್. ಎಮ್ ಜಿ ರೋಡಲ್ಲಿ ಹುಡುಗರು ಯಾರಿಲ್ವಾ? 4.2 4 ಕಿಲೋಮೀಟ್ರ್ ಹೋಗ್ಬೇಕು. ಏನು ಮಾಡೋದು ಗೈಸ್? ವಾಟ್ ಟು ಡೂ, ವಾಟ್ ಟು ನಾಟ್ ಟು ಡೂ? ಗೋ ಟು ಸುಭಾಷ. ಬೇಕಾದರೆ ಹೋಗು, ಬೇಡಾದರೆ ಇರು. ಓ ಸ್ಲೋ ಬಾರೋ ರಾಜ. ಯಾವ ರೋಡಿಂದ ಹೋಗ್ಬೇಕು ಇವಾಗ ನಾನು? ಇದೇ ರೋಡಲ್ವಾ ನಂಡ್ರಲ್ಲಿ? ಹಿಂಗೆ ಹೋಗಿ ಎಮ್ ಜಿ ರೋಡಿಗೆ ಹೋಗಿ ಸಾರಿ ಯಾವುದಾದ್ರು ಕಬ್ಬನ್ ಪಾರ್ಕ್ ರೋಡು, ಆಮೇಲೆ ಕಂಠೀರವ ಸ್ಟುಡಿಯೋ ರೋಡು, ಆಮೇಲೆ ಒಳಗಡೆ ಇಂದ ಹಾಕ್ಸ್ಕೊಂಡು ಟಾನಿಕ್ ಹತ್ರ ಒಂದು 90 ಕುಡ್ಕೊಂಡು ಹಂಗೆ ಹೋಗ್ಬಿಡೋಣ ಗೈಸ್. ಟೈಮಿಂಗ್ಸ್ ನೋಡಿದ್ರೆ ಇವಾಗ 11:20 ಗಂಟೆ ಆಗಿದೆ. ಆಲ್ಮೋಸ್ಟ್ 12 ಗಂಟೆ ಅಂದ್ಕೊಳ್ಳಿ ಡ್ರಾಪ್ ಕೊಡೋಕ್ಕೆ. ಏನು ಮಾಡ್ತೀರಾ ಮತ್ತೆ? ಹೊಡಿಲೇಬೇಕಲ್ಲ ಗೈಸ್. ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ ಗೈಸ್. ಇವಾಗ ಬಂದಿದ್ದೀನಿ ರೆಸ್ಟೋರೆಂಟ್ ಹತ್ರ, ಪ್ಯಾರಾಗಾನ್ ರೆಸ್ಟೋರೆಂಟ್. ಫುಡ್ಡು ರೆಡಿ ಐತೆ. ಏನಿದು ನಾಲಿ ಪರೋಟ, ನೂಲ್ ಪರೋಟ, ಮಟನ್ ಬಿರಿಯಾನಿ ಹಾಫು, ಪನ್ನೀರ್ ಪಲಾವ್ ಒಂದು, ಏನೈತೆ ಐಟಮು? ಪ್ಯಾರಾಗಾನ್ ಚಪ್ಪಲ್ ಅಂತೀವಿ ನಮ್ಮ ಕಡೆ. ಪ್ಯಾರಾಗಾನ್ ರೆಸ್ಟೋರೆಂಟ್ ಐತೆ ಅಣ್ಣ. ಇದು ರೆಡಿ ಇದೆ ನೋಡಿ. ಅದು 4101 ಅಣ್ಣ. 4101 4101 ಅಣ್ಣ. ರೆಡಿ ಇದೆ 4101 ಅಣ್ಣ. ಅದು ದೊಡ್ಡದಿದೆ ನೋಡಿ ಐಟಮು. ಅದೇನಾ? ಹಾಂ ಕೊಡಿ ಅಣ್ಣ. ನೋಡಿ ಆಯ್ತು. ಏನಾಯ್ತು? कौन सा है? यूट्यूब 13 ब्लैक. मेरे पास में 12 है क्या? ओके. तुम्हारा कौन सा यूट्यूब? कौन सा करते हो? मैं भी स्विगी जोमेटो में करता शाम में. हाँ. अभी मैं ज़्यादा टाइम नहीं हुआ. अभी स्टार्ट किए हो क्या? मतलब फिर भी हो गया यार. मेरा सब्सक्राइबर नहीं बढ़ रहा यार. समझ में नहीं आ रहा. वीडियो डालो ना. वीडियो डाल रहा है लेकिन फिर भी नहीं आ रहा. देखो ना. हाँ डालते हो ना फिर. अरे नहीं एक देखो 1 मंथ से कौन सा डाला है वीडियो? डाल रहा है. शॉर्ट भी डाल रहा है. शॉर्ट? ओके. हाँ छुट्टी नहीं मिल पा रहा ना. मेरा तो छुट्टी है. अच्छा. नहीं पा रहा है. हाँ अच्छा डालो. ऐसा भी ये होता है. तुम्हारा दिखाओ. SRJ कन्नडिगा उधर निकलो. SRJ कन्नडिगा इधर आ गए. देखो सब्सक्राइब कर दो. आप भी करता हूँ. हाँ 5 लाख नहीं भैया अभी तक. हाँ 5000. ओके थैंक यू भैया. हाँ ओके. बोल दो तुम्हारा कौन सा है? रोहित सर ब्लॉग. हाँ रोहित सर ब्लॉग. रोहित शर्मा. सर स्पेलिंग बोलो. हाँ HIT सर SIR. हाँ सर SIR ब्लॉग से क्या है वो? एक कौन सा ये क्या ना? हाँ ओके क्या देखो. ಬನ್ನಿ ಗೈಸ್ ಅವಾಗ ಹೋಗೋಣ. ಅವನು ಯೂಟ್ಯೂಬ್ ಚಾನಲ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ರೋಹಿತ್ SR ಬ್ಲಾಗ್ಸ್. ಬನ್ನಿ ಗೈಸ್. ಯಪ್ಪ ಏನು ವೇಟ್ ಐತೆ ಬಡ್ಡಿ ಮಗಂದು. ಹೌದು ಪ್ಯಾರಾಗನ್ ಚಪ್ಪಲ್ ಗಿಪ್ಪಲ್ ಏನು ಕೊಟ್ಟಾರೇನು ಇದ್ರಾಗ? ಪ್ಯಾರಾಗನ್ ರೆಸ್ಟೋರೆಂಟ್ ಐತೆ. ಪ್ಯಾರಾಗನ್ ಅಲ್ಲ ಗೈಸ್, ಫಾರಾಗನ್. ಮಳೆ ಬರುತ್ತೆ ಅಂತ ರೇನ್ಕೋಟ್ ಎಲ್ಲ ತೊಗೊಂಬಂದಿದ್ದೀನಿ. ನೋಡಿದ್ರೆ ಯಾವ ಮಳೆನೂ ಇಲ್ಲ, ಯಾವುದೂ ಇಲ್ಲ. ಗಾಡಿನೇ ಆಫ್ ಮಾಡಿಲ್ಲ, ಕೀನೇ ಆಫ್ ಮಾಡಿಲ್ಲ ನೋಡಿ. ಆಟೋಮೆಟಿಕ್ ಸ್ಟಾರ್ಟ್ ಆಗಿಬಿಡುತ್ತೆ ಕ್ಲಚ್ ಹಿಡಿದ ತಕ್ಷಣ. ದಟ್ ಈಸ್ ಮೈ ಬೈಕ್. ಏನಂತಾರೆ ಗೈಸ್? ಇವಾಗ ಮತ್ತೆ ಇಲ್ಲಿಂದ ಕೆಂಪಾಪುರ್ಗೆ ಹೋಗೋಣ ಗೈಸ್. ಎಲ್ಲ ಕಡೆ ಪೊಲೀಸ್ ರೆಡಿ ತಾಣೆ ಅವರೇ ಗೈಸ್. ನೋಡಿ ಪೊಲೀಸರು ನೋಡಿ ಹಾಕೇ ಬಿಟ್ರು ಗಾಡಿನ. ಅಲ್ಲಿ ಸಿಗ್ನಲ್ ಬಿದ್ದು ಬಿಡೈತೆ, ಅವಾಗ ಬಂದುಬಿಟ್ಟವ್ರೆ. ಟರ್ನಿಂಗಲ್ಲಿ ನಿಂತ್ಕೊಂಡು ಬಿಟ್ಟವ್ರೆ. ಆ ಕಡೆ ವಿಧಾನಸೌಧ ಕಡೆಯಿಂದ ಬರೋರನ್ನ ಹಿಡಿತಾವ್ರೆ. ನಾನು ಅದಕ್ಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಸಿಗ್ನಲ್ಲೇ ಜಂಪ್ ಮಾಡೋಕ್ಕೆ ಹೋಗಿಲ್ಲ ಗೈಸ್. ಯಾಕಂದ್ರೆ ನನ್ನ ಗಾಡಿ ಮೇಲೆ ಬೇರೆ ಕೇಸ್ ಇದ್ದಾವೆ. ಒಂದು 4-5 ಸಾವಿರ ಒಂದೊಂದು ಕ್ಲಿಯರಾಗಿ ಮಾಡ್ಕೊತ ಬರ್ತಾಯಿದ್ದೀನಿ. ಹಾಗೆ ಚೂರು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು. ನನ್ನ ಮಗಂದು ಅದು ಡಿಸ್ಕೌಂಟ್ ಇರುತ್ತಲ್ಲ 50%. ಅವಾಗ ದುಡ್ಡೇ ಇರೋಲ್ಲ ಜೇಬಲ್ಲಿ. ಏನು ಮಾಡೋದು ಗೈಸು? ಇವಾಗ ಎಲ್ಲಿದ್ದೀನಿ ಅಂದರೆ ಅಪ್ಪ ಐ ಲವ್ ಬೆಂಗಳೂರು ಪ್ರೆಸ್ಟೀಜ್ ಇದ್ರ ಹತ್ರ ಇದ್ದೀನಿ ಇವಾಗ. ಬನ್ನಿ ಗೈಸ್, ಇವಾಗ ಡೈರೆಕ್ಟಾಗಿ ಕೆಂಪಾಪುರ ಹತ್ರ ಹೋದ್ಮೇಲೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಆರ್ಡ್ರಲ್ಲಿ ಗೈಸ್. ಇಲ್ಲಿ ನೋಡಿ ಗೈಸ್ ಎಷ್ಟು ಜನ ನಿಂತ್ಕೊಂಡವ್ರೆ. ಅಬ್ಬಾ ಎಲ್ಲ ಹಿಂದಿದವರು ಅದಾರಪ್ಪ. ಸೈಡಾಗಣ್ಣ ಚೂರು ಲೆಫ್ಟಿಗೆ ಹಾಕಿಬಿಡ್ತೀನಿ ನಾನು ಗಾಡಿನ. ನಾವು ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ ಇಲ್ಲಿಂದ ಬೇಗ ಗೈಸ್. ಇಲ್ಲಿ ನೋಡಿ 128 ರೂಪಾಯಿ. 12.5 ಆರ್ಡ್ರು, 12.5 ಕಿಲೋಮೀಟ್ರು, 1.5 ಆರ್ಡ್ರು. ಕಬಾಬು ಕಾರ್ನರಿಂದ 50 ರೂಪಾಯಿ ಮ್ಯಾಕ್ಸ್ ಬೋನಸ್ಸು. ಡ್ರಾಪ್ ಎಲ್ಲಿ? ಸಂಜಯನಗರ. ಇರಿ ಒಂದು ನಿಮಿಷ. ಫುಡ್ ನಾಟ್ ರೆಡಿ, ಇನ್ನೂ ರೆಡಿ ಇಲ್ಲ. ಯಾವುದಿದು?
ಸರಿ ಮಾರ್ಕ್ಸ್ ರೋಡ್ ಅಂತೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ ಗೈಸ್. ನೋಡಿ 4.7 ಕಿಲೋಮೀಟ್ರು ಪಿಕಪ್ಗೆ ಹೋಗ್ಬೇಕು. ಇವನು ಹೆಂಗೆ ಆಗ್ತಾವನಂದರೆ ಸರಿಯಾಗಿ ಉರಿಸ್ತಾವನೆ. ಇಲ್ಲಿ ಜಯಮಾಲ್ ಹತ್ರ ಇರ್ತಾನೆ, ಎಲ್ಲೆಲ್ಲೋ ಪಿಕಪ್ ಹಿಡಿತಾನೆ. ಆ ಕಡೆ ಮಾನ್ಯತೆ ಟೆಕ್ ಪಾರ್ಕ್, ಮಾನ್ಯತೆ ಅಂತ ಇದೀನಿ ಗೈಸ್, ಸಾರಿ ಎಮ್ ಜಿ ರೋಡು UB ಸಿಟಿ ಆ ಕಡೆ ಎಲ್ಲ ಪಿಕಪ್ ಹಿಡಿತಾವನೆ. ನನಗೆ ಯಾವುದರಿಂದ ಓಡೋದು ಇವಾಗ ಏನು ಗೊತ್ತಾಗ್ತಲ್ಲ. 15 ನಿಮಿಷ ಅಂತೆ 5 ಕಿಲೋಮೀಟ್ರ್ ಹೋಗೋಕ್ಕೆ. ಏನು ನಾನು ಜಟ್ ಗಾಡಿ ಐತೆ ನೋಡಿ ಓಡ್ಸೋಕ್ಕೆ, ಇರೋದೇ ಸ್ಪ್ಲೆಂಡರು. ಏನು ಹಾಯಾಬುಸ ಕೊಟ್ಟವ್ರ ಥರ ಓಡಿಸ್ತಾ ಇದ್ದಾನೆ ಗೈಸ್. ಪಿಕಪ್ಗೆ ಮಾತ್ರ ಪಿಕಪ್ ಹತ್ರ ಹೇಳಿಲ್ಲ, ಡ್ರಾಪ್ ಅವ್ನು ಎಲ್ಲಾದರೂ ಹೇಳ್ಕೊಳ್ಳಿ, ಹತ್ತಿ ಬೆಲೆಗೆ ಹಾಕಲಿ ಪರವಾಗಿಲ್ಲ, ಹೋಗ್ತೀನಿ, ಬೇಜಾರೇನಾಗಲ್ಲ. ಇದಕ್ಕೆ ಚಿಕ್ಕ ಚಾಲಕ ಹಾಕಿದ್ರು ಬೇಜಾರಾಗಲ್ಲ ನಮಗೆ. ಆದರೆ ಪಿಕಪ್ ಮಾತ್ರ ಎಳಿಬಾರ್ದು ನೋಡಿ. ಈ ಥರ ಸಿಕ್ಕಾಬಿಟ್ಟೆ ಇದನ್ನಾಗ್ಬಿಡುತ್ತೆ, ಬೇಜಾರು. ಪರವಾಗಿಲ್ಲ, ಹೊಡೆಯೋಣ. ಇವಾಗ ಟೈಮಿಂಗ್ಸು 12:30 ಆಗಿದೆ ಗೈಸು. ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಆಲ್ಮೋಸ್ಟು ಎಷ್ಟು ಇರಿ ನೋಡೋಣ. ಲೊಕೇಶನ್ ಗೊತ್ತು, ಲೊಕೇಶನ್ಗೆ ಹಾಕಿದ್ದೀನಿ, ಮರೆತು ಲೊಕೇಶನ್ ಹಾಕಿದ್ದೀನಿ ಅನ್ಸುತ್ತೆ. ಆಲ್ಮೋಸ್ಟು ಫಸ್ಟ್ ಟಾರ್ಗೆಟಿಗೆ ಇನ್ನೂ 7 ಆರ್ಡರ್ ಬೇಕು ಗೈಸು. ಬಟ್ ಬೇಗ ಹೊಡೆಯೋಣ. ಆಲ್ಮೋಸ್ಟು ಅರ್ನಿಂಗ್ಸು ಒಂದು 900 ರೂಪಾಯಿ ಆಗಿದೆ ಕರೆಕ್ಟಾಗಿ. ಸಿಗ್ತೀನಿ ಮತ್ತೆ ಆಮೇಲೆ ಗೈಸ್. ಇವಾಗ ಪಿಕಪ್ ಹತ್ರ ಬಂದಿದ್ದೀನಿ. ಕಬಾಬ್ ಕಾರ್ನರ್ ಅಂತೆ, ಅದ್ರ ಕಾರ್ನರಲ್ಲೇ ಇಲ್ಲ ಇದು ಕಬಾಬು. ಏನು ಮಾಡೋಣ, ಮಧ್ಯೆ ಇದೆ. ಏನು ಚಿಲ್ಲಿ ಪನ್ನೀರ್ 2 ಇದೆ ಸರ್. 2329 ಆರ್ಡ್ರ್ ರೆಡಿ. ಸ್ವಿಗ್ಗಿ ಹೌದು, 2329 2329 ನೇಮು, ನಮ್ಮ ನಂಬರು. ಹಾಂ ಹೇಳಿ. 1620 ಪಿಕಪ್ ಆಯ್ತು ನೋಡಿ. ಬನ್ನಿ ಗೈಸ್, ಇವಾಗ ಇಲ್ಲಿಂದ ನಮ್ಮ ನಂದಿನಿ ಮೇಡಮ್ವರೆಗೆ ಹೋಗ್ಬಿಟ್ಟು ಕೊಡೋಣ ಸಂಜಯ್ ನಗರ ಗೈಸ್. ಇವಾಗ L&T ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಟೈಮಿಂಗ್ಸು 1:40 ಗಂಟೆ ಆಗಿದೆ ಆಲ್ಮೋಸ್ಟು. ಫಸ್ಟ್ ಟಾರ್ಗೆಟ್ ಅಂದರೂ ಇನ್ನೂ ಏನು ಮುಗಿದಿಲ್ಲ. 900 ಇದೊಂದು 2 ಆರ್ಡ್ರ್ ಅಂದರೆ ಮಲ್ಟಿ ಆರ್ಡ್ರ್ ಬಿದ್ದೈತೆ. ಒಂದು ಇದ್ರ ಸೈಡು ಇಲ್ಲಿ L&T ಅಪಾರ್ಟ್ಮೆಂಟ್ ಕುಟುಂಬ ಕಿಚನ್ ಸಹ ಪಿಕಪ್ ಮಾಡ್ಕೊಂಡು ಬಂದೆ. 2 ಆರ್ಡ್ರ್ ಒಂದೇ ಹೋಟೆಲಿಂದ. L&Tದಲ್ಲಿ ಒಂದು ಕೊಟ್ಟಿದ್ದೀನಿ. ಇವಾಗ ಕೃಷ್ಣ ಡೈಮಂಡ್ ಅಪಾರ್ಟ್ಮೆಂಟಿಗೆ ಒಂದು ಡ್ರಾಪ್ ಐತೆ. ಇವಾಗ ಮತ್ತೆ ಸುತ್ತಾಡ್ಕೊಂಡು ಹೋಗ್ಬೇಕು ನೋಡಿ. ಫಸ್ಟ್ ಅದೇ ಕೊಟ್ಬಿಟ್ಟು ಸೆಕೆಂಡ್ ಇದಕ್ಕೆ ಡ್ರಾಪ್ ಕೊಟ್ಟಿದ್ರೆ ಆಗಲ್ಲ. ಫಸ್ಟ್ ಲಾಂಗ್ ಇದ್ದಿರೋದನ್ನ ಡ್ರಾಪು, ಅದಾದಮೇಲೆ ಸಮೀಪ ಆ ಕಡೆ ಮತ್ತೆ ಹೋಗ್ಬಿಟ್ಟು ಡ್ರಾಪ್ ಮಾಡೋಕ್ಕೆ ಹೋಗ್ಬೇಕು ಸುತ್ತಾಡ್ಕೊಂಡು. ಇವಾಗ ಬರೀ ಒಂದು ಎಗ್ ಬಿರಿಯಾನಿ ಐತೆ, ಬಿರಿಯಾನಿ ರೈಸು ಜಾಸ್ತಿ ಐಟಮ್ ಇದ್ದಿರೋ ಡ್ರಾಪ್ ಕೊಟ್ಟಿದ್ದೀನಿ. ಇನ್ನೊಂದು ಮತ್ತೆ ಆಚೆ ಕಡೆ ಹೋಗ್ಬಿಟ್ಟು ಟ್ರಾಫಿಕಿಂದ ಬೇಗ ಹೋಗ್ಬೇಕು. ಆಲ್ಮೋಸ್ಟ್ ಇದು 2 ಆರ್ಡ್ರ್ ಅಂದರೆ ಒಂದು ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಆಲ್ಮೋಸ್ಟು ಇನ್ನೂ 2 ಬೇಕಾಗುತ್ತೆ. ನಾನು ಟೋಟಲ್ 4 ಬೇಕಾಗಿರೋದು. ಬರೋಲ್ಲ, ಬೇಗ ಹೋಗೋಣ. ಹಂಸಗಳೆಲ್ಲ ತೆಗೆದುಬಿಟ್ಟವ್ರೆ, ಹಂಗೆ ಹೋಗ್ತಾಯಿದ್ದೀನಿ. ಮತ್ತೆ ಹಾಕಿದ್ರು ಹಾಕ್ಬೋದು. L&Tದಲ್ಲಿ ಹೇಳೋಕ್ಕಾಗಲ್ಲ, ಹಂಸ ಯಾವಾಗ ಹಾಕ್ತಾರೆ ಯಾವಾಗ ತೆಗಿತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಹೊಸ ರೋಡ್ ಬೇರೆ ಮಾಡಿಬಿಟ್ಟವ್ರು, ಅದಕ್ಕೆ ಈ ಥರ ಸ್ಪೀಡಿಗೆ ಹೋಗ್ತಾ ಇರೋದು. ಇರಿ ಗೈಸ್, ಮತ್ತೆ ಸಿಗ್ತೀನಿ ಆಮೇಲೆ ಗೈಸ್. ಇವಾಗ ದೊಡ್ಡ ಬೊಮ್ಮಸಂದ್ರ ಹತ್ರ ಇದ್ದೀನಿ. ಇಲ್ಲಿಂದ ಪಿಕಪ್ ಬಂದುಬಿಟ್ಟು ವೇಲ್ಸ್ ಯಾವುದಿದು ಇದ್ರ ಹತ್ರ ಇಸ್ರೋ ಸಿಗ್ನಲ್ ಹತ್ರ ಟೋಟಲ್ 4 ಕಿಲೋಮೀಟ್ರ್ ಪಿಕಪ್ ಎಳೆದ್ಬಿಟ್ಟವನೆ ಗೈಸ್. ಡ್ರಾಪು ಇಸ್ರೋ ಕಡೆ ಐತೆ. ಈ ಥರ ಹೇಳಿದ್ರೆ ಹೆಂಗೆ ಹೋಗೋದು ಗೈಸ್, ನಾವು ತಲೆ ಕೆಟ್ಟೋಗ್ಬಿಟ್ಟೈತೆ. ಸಿಕ್ಕಾಬಿಟ್ಟು ಪಿಕಪ್ಪೇ ಲಾಂಗು 4-5 ಕಿಲೋಮೀಟ್ರ್ ಅಂದರೆ ಏನು ಆಯ್ತಾ ಇಲ್ವಾ? ಅದು ಸಂಡೇ ಬೇರೆ. ಅಲ್ಲಿ ಇಸ್ರೋ BL ಒಬ್ಬರು ಇಲ್ವಾ ಹುಡುಗರು ನೋಡಿ ಗೈಸ್. ನಮಗೆ ಇಲ್ಲಿಂದ ಅಲ್ಲಿಗೆ ಪಿಕಪ್ ಎಳಿತಾವಣೆ. ಏನಿತ್ರ ನಿಮಗೂ ಎಳಿತಾನದು ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಗೈಸ್. ಇವಾಗ ಟೈಮಿಂಗ್ಸು 7 ಗಂಟೆ ಆಗಕ್ಕೆ ಬಂದಿದೆ. ಆಲ್ಮೋಸ್ಟು ಆಯಿತು ಟೈಮಿಂಗ್ಸು. ಲಾಗಿನ್ ಆಗಿಬಿಡೋಣ. ಇನ್ನೂ ಫಸ್ಟ್ ಟಾರ್ಗೆಟ್ಗಂತೂ ಇನ್ನೂ ಬೇಕಾಗಿದೆ. ಫಸ್ಟ್ ಟಾರ್ಗೆಟ್ ಎತ್ತೀನಿ. ಸೆಕೆಂಡ್ ಟಾರ್ಗೆಟ್ಗೆ ಆಲ್ಮೋಸ್ಟು ಒಂದು 8-9 ಆರ್ಡರ್ಸ್ ಬೇಕು. ಇನ್ನೂ ಸೆಕೆಂಡ್ ಫಸ್ಟ್ ಯಾಕೆ ಬರ್ತೈತಪ್ಪ ಗೈಸ್ ಪದೇ ಬನ್ನಿ, ಪರವಾಗಿಲ್ಲ. ಆಲ್ಮೋಸ್ಟ್ ಅರ್ನಿಂಗ್ಸ್ ಒಂದು 1600 ರೂಪಾಯಿ ಹೊಡೆದಿದ್ದೀನಿ ಗೈಸು. ಕರೆಕ್ಟ್ ಟೈಮಿಂಗ್ಸ್ 7 ಗಂಟೆ ಆಗಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು 9 ಅವರ್ 1 ನಿಮಿಷ ಡ್ಯೂಟಿ ಮಾಡಿದ್ದೀನಿ. ನೋಡೋಣ ಇವಾಗೆಷ್ಟು ಆರ್ಡರ್ಸ್ ಹೊಡಿತಾನೆ ಅಂತ. ಆಲ್ಮೋಸ್ಟು ನೋಡೋಣ 1000 ಅರ್ನಿಂಗ್ಸ್ ಆಗಲಂತ ಬೇಡ್ಕೊಳ್ಳೋಣ. ಯಾಕಂದರೆ ಈ ಮ್ಯಾಕ್ಸ್ ಬೋನಸ್ ಇರೋದು 50 ರೂಪಾಯಿ. ಲೋಕಲ್ ಕೊಟ್ಟುಬಿಟ್ಟು ಎಲ್ಲರೂ ಚೂರು ಬೂಸ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. 287 ಗೈಸ್. ಒಂದು ಗೌಡ್ರು ಮನೆ ಬಿದ್ದೈತೆ 6395 ಪಿಕಪ್ ಆಯಿತು. ಇನ್ನೊಂದು ಆರ್ಡ್ರು 6396 ಪಿಕಪ್ ಆಯಿತು. ಇನ್ನೊಂದು ಆರ್ಡ್ರ್ ಬಂದುಬಿಟ್ಟು ಎಲ್ಲಪ್ಪ ಇದೆ ಅಂದರೆ ನಟರಾಜ ಚಲೋ ಬಿಟ್ರಿ. ಎಲ್ಲಿ ಮುಂದೆ ಹೋಗ್ಬೇಕು, ಅದು ಅಲ್ಲಿ ಒಳಗಡೆ ಇದೆ. 2 ಆರ್ಡ್ರ್ ಕೊಟ್ಬಿಟ್ಟವನೆ. ಅದ್ರೇನು ಗೊತ್ತಾ, ಮ್ಯಾಕ್ಸ್ ಬೋನಸ್ಸು 55 ರೂಪಾಯಿಗೆ 100 ರೂಪಾಯಿ ಆಗುತ್ತೆ 2 ಆರ್ಡ್ರ್ ಕೊಟ್ಟಾಗ. ಇವನು ಕೊಡೋದು ನನಗೆ 95 ರೂಪಾಯಿ ಕೊಟ್ಟವನೆ. ಏನು ಈ ಥರ ಮಾಡ್ತಾನೆ. ವಡಾಪಾವ್ 4 ನೋಡ್ರಿ. ವಡಾಪಾವ್ ಮುಂಬೈಚಾ ವಡಾಪಾವ್ ಕಸ ಹಾಯ್ ಹಸ ಹಾಯ್. ಸೈಡಾಗ್ರು ಅಣ್ಣ ಬರ್ತಾವನೆ. ಎಲ್ಲಿ ನಟರಾಜ ಪೆನ್ಸಿಲ್ ಕೇಳಿದ್ದೀನಿ. ಆದರೆ ನೀನು ಯಾವ್ದಾದ್ರು ನಟರಾಜ
ಚೊಲೆ ಬತ್ತೂರೆ ಕೇಳಿದಿರಾ, ಇಲ್ಲಿದೆ ನೋಡಿ ಅದೇ ಹೆಂಗೈತೆ. ಹಾಂ ಆರ್ಡ್ರ್ ಕೊಡೋಣ. 2362 ಅಣ್ಣ, 2362 ಕೊಡಿ. ವಡಾಪಾವ್ 4 ಪಿಕಪ್ ಆಯಿತು. ಬನ್ನಿ ಗೈಸ್ ಹೋಗೋಣ. ಇಲ್ಲೇ ಎಲ್ಲೆಂದರೆ ರಾಜೀವ್ ಗಾಂಧಿ ನಗರ. 2 ಆರ್ಡ್ರ್ ಡ್ರಾಪ್ ಅಲ್ಲೇ ಅಕ್ಕಪಕ್ಕ ಇರೋದು, ಹೋಗ್ಬಿಟ್ಟು ಕೊಡೋಣ. ಗೈಸ್ ಇವಾಗ ಮೇಘನ ಫುಡ್ಸ್ ಹತ್ರ ಇದ್ದೀನಿ, ಬಂದಿದ್ದೀನಿ ಪಿಕಪ್ ಮಾಡೋಕ್ಕೆ. 2 ಆರ್ಡ್ರು 3 ಸರಿ ಪೆನಲ್ಟಿ ಆರ್ಡ್ರ್ ಕೊಟ್ಟ. ಲೋಕಲ್ ಕೊಟ್ಟ 140 120. ಇವಾಗ ಎತ್ಬಿಟ್ಟು ಬಿಸಾಕ್ಬಿಟ್ಟ ನೋಡಿ ಗೈಸ್. ಇವನಿಗೆ ಯಾವ್ದ್ರಲ್ಲಿ ಆರ್ಡ್ರ್ ಹೋಗೋದು ಎಲ್ಲಂತ ತೋರಿಸ್ತೀನಿ ರೀ, ಒಂದು ನಿಮಿಷ. ಅಣ್ಣ 2 ಆರ್ಡ್ರ್ ಬಿದ್ದೈತೆ. 5160 ಒಂದು 3039 ಅಯ್ಯಪ್ಪ. ಇದೊಂದು ಪಿಕಪ್ ಮಾಡೋಣ. 5160 ಇದೊಂದು ಬನ್ನಿ. ಇದೊಂದು ಪಿಕಪ್ ಆಯಿತು. ಇನ್ನೊಂದು 3039 2 ಆರ್ಡ್ರ್ ಪಿಕಪ್ ಆಯಿತು. ಪಾಸ್ಪೋರ್ಟು ಇದರಲ್ಲಿ ಎಂಟ್ರಿ ಹೆಲ್ಪು. ನೆಕ್ಸ್ಟು ಗೋ ಸುಭಾಷ ಗೋ. ಯಾವುದು ತುರುಮಲ PG. ಎಷ್ಟು ಕಿಲೋಮೀಟ್ರು? 701 ರೇವಾ ಯೂನಿವರ್ಸಿಟಿ ಕಾಲೇಜ್ ಹಾಕೋಣೆ. ಇದು 8.5 ಕಿಲೋಮೀಟ್ರ್ ನೋಡಿ ಗೈಸ್. ಇವಾಗ ಏನು ಮಾಡೋದು, ಈ ಥರ ಒಂದು ಲಾಂಗ್ ಕೊಟ್ಬಿಟ್ರೆ ಹೆಂಗೆ. ಅವಾಗಿಂದ ಮಲ್ಟಿ ಆರ್ಡ್ರ್ ಕೊಟ್ಟ ಲೋಕಲ್ಲು ಬೋಲ್ಟ್ ಐಡಿ ತೆಗ್ದವನು ಅನ್ಸುತ್ತೆ ನನ್ನ ಪ್ರಕಾರ, ಏನು ಗೊತ್ತಿಲ್ಲ ಗೈಸು. ನಮ್ಮ ಹುಡುಗರು ಕೇಳಬೇಕು ಎಲ್ಲವ್ರಂತ. ಈ ಏರಿಯಾದಲ್ಲಿ ಹುಡುಗರೇ ಕಾಣ್ತಲ್ಲ ನನಗೆ, ಎಲ್ಲ ಕಡೆ ಹಿಂದಿ ಹುಡುಗರೇ ಆಗ್ಬಿಟ್ಟವ್ರೆ. ಇಲ್ಲಂದ್ರೂ ಎಲ್ಲ ಇಲ್ಲಿ ಇಲೆಕ್ಟ್ರಿಕಲ್ ಬೈಕ್ದವರೇ ಇದ್ದಾರೆ ಹಿಂದಿಯವರು. ಇರಿ ಸಿಗ್ತೀನಿ ಗೈಸ್. ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು ಇನ್ನೂ 3 ನಿಮಿಷ ಆದರೆ 9 ಗಂಟೆ ಆಗುತ್ತೆ ಆಲ್ಮೋಸ್ಟು. ಇವಾಗ ಬಾಗ್ನೂರಿಂದ ರೇವಾ ಯೂನಿವರ್ಸಿಟಿ 2 ಆರ್ಡ್ರು ಮೆಗ್ನಾ ಫಾಲ್ಸ್ ಡ್ರಾಪ್ ಕೊಟ್ಟೆ. ಆಲ್ಮೋಸ್ಟು 8:57. ಇವಾಗ ಕೋಗಿಲ ಕ್ರಾಸ್ ಹತ್ತಿರ ಬಂದಿದ್ದೀನಿ. ರಿಟರ್ನ್ ಅಮೌಂಟು ಎಲ್ಲ ಕೊಟ್ಬಿಟ್ಟೆ. ಆಲ್ಮೋಸ್ಟು 1900 ಚಿಲ್ಲರಾಗಿದೆ. ಒಂದು 380 ರೂಪಾಯಿನೋ ಮ್ಯಾಕ್ಸ್ ಬೋನಸ್ಸು. 11 ಅವರ್ ಆಗಕ್ಕೆ ಬಂತು. ಎಷ್ಟೊತ್ತು ಒಂದು 3000 ಚಿಲ್ಲರೆ ಹೊಡಿಬೇಕು ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿಂದ ರಿಟರ್ನ್ ಆರ್ಡ್ರು ಅದೇನು ಕೊಡ್ತಾನೋ ಇಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಎಲ್ಲ ಯಾವ್ದಾರು ಒಂದು 2 ಮಲ್ಟಿ ಆರ್ಡ್ರ್ ಕೊಟ್ಟರೆ ಗೆಲ್ರೆ ಮಾಲೋ ಇಲ್ಲ ಯಾವುದಾದ್ರು ಕ್ಯಾಲಿಫೋರ್ನಿಯಾನೋ ಯಾವ್ದಾರು ಒಂದು 2 ಆರ್ಡ್ರ್ ಕೊಟ್ಟರೆ ಪರವಾಗಿಲ್ಲ. ವಿದ್ಯಾರಣ್ಯಪುರಮು ತಿಂಡ್ಲು ಕಡೆ ಇಲ್ಲಿಂದ ಒಂದು 150 ರೂಪಾಯಿ ಆಗಿಬಿಡುತ್ತಲ್ಲ, ಅದಕ್ಕೆ ಇನ್ನೊಂದು 150 ಹೊಡೆದ್ರೆ 300 ರೂಪಾಯಿ ಬೇಗ ಹೊಡಿಬೋದು. ಇನ್ನು 1 ಅವರ್ ಇದೆ ಬರೀ ಸರ್ಜ್ ಮಾತ್ರ. ಇವಾಗ ಇಲ್ಲಿಗೆ 9:05 ಅಂದರೆ 10 ಗಂಟೆವರೆಗೆ ಸರ್ಜ್ ಮಾತ್ರ ಇದೆಯಲ್ಲ, 55 ರೂಪಾಯಿ. ಅಷ್ಟರಲ್ಲಿ ಒಂದು 4ರಿಂದ 5 ಆರ್ಡ್ರ್ ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ 1 ಅವರಲ್ಲಿ. ಆದರೆ ಕೊಟ್ಟರೆ ಪರವಾಗಿಲ್ಲ, ಕೊಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಚಿಲ್ಲಾಗಿ ಮಾಡ್ಕೊಂಡು ಹೊಡೆದ್ಬಿಡ್ತೀನಿ. ಟಾರ್ಗೆಟ್ ಅಂದರೆ ಫುಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನು ಹೊಡೆಯೋದೆಲ್ಲ ಎಷ್ಟರನ್ನೇ ಅಷ್ಟೇ. ಸಿಗ್ತೀನಿ ಲಾಸ್ಟಲ್ಲಿ ಇವಾಗ. ಗೈಸ್ ನೋಡಿ ಇವಾಗ ತಾನೇ ಹೋಗ್ಬಿಟ್ಟು ಬಂದಿದ್ದೀನಿ ಲಾಂಗ್ ಆರ್ಡ್ರು. ಇವಾಗ ಮತ್ತೆ ನೋಡಿ ಭಾರತಿ ಸಿಟಿಗೆ ಆರ್ಡ್ರ್ ಕೊಟ್ಬಿಟ್ಟಾನೆ. 1.5 ಆರ್ಡ್ರ್ ಕೊಟ್ಟು ಲಿಂಗ್ಸ್ ಬರ್ಗರ್ ಅಂತೆ. ಫುಡ್ಡು ರೆಡಿ ಇದೆ. ಮಾಲ್ ಆಫ್ ಏಷ್ಯಾಗೆ ಬಿದ್ದೈತೆ. ಡ್ರಾಪ್ ಎಲ್ಲಪ್ಪ ಅಂದರೆ ಭಾರತಿ ಸಿಟಿ ಹತ್ರ. ಏನು ಮಾಡೋದು, ಈ ಥರ ಆರ್ಡ್ರ್ ಕೊಟ್ಟರೆ ಪರವಾಗಿಲ್ಲ. ಹೋಗೋಣ ಬನ್ನಿ ಗೈಸ್. ಟೈಮಿಂಗ್ಸ್ ಬಂದುಬಿಟ್ಟು 10:49 ಆಗಿದೆ. ಊಟ ಮಾಡಬೇಕಿತ್ತು, ವೀಡಿಯೋ ಎಂಡ್ ಮಾಡಬೇಕಿತ್ತಲ್ಲ, ಆ ಕಾರಣಕ್ಕಾಗಿ ಇರಿ ಒಂದು ನಿಮಿಷ. 12:47 ಮಾಡಿದ್ದೀನಿ. 2075 ರೂಪಾಯಿ ಅರ್ನಿಂಗ್ಸು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀನಿ ರೀ ಎಲ್ಲ. 2075 + 580 ಮ್ಯಾಕ್ಸ್ ಬೋನಸ್ಸು 525 ರೂಪಾಯಿ ಇನ್ಸೆಂಟಿವ್. ಟೋಟಲ್ ಬಂದುಬಿಟ್ಟು 3180 ರೂಪಾಯಿ ಅರ್ನಿಂಗ್ಸ್ ಆಗಿರೋದು. ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ಇರಿ ಒಂದು ನಿಮಿಷ, 43 ಆರ್ಡ್ರ್ ಹೊಡೆದಿರೋದು ಗೈಸ್ ಇವತ್ತು. ಪರವಾಗಿಲ್ಲ, ಅರ್ನಿಂಗ್ಸ್ ಚೆನ್ನಾಗಿದೆ. ಸಂಡೇ ನಾಳೆ ಚೂರು ಕೆಲಸ ಇರೋದು. ನಾಳೆ ಆಲ್ಮೋಸ್ಟ್ ಸ್ವಿಗ್ಗಿ 2 3 4 ದಿವಸ 4 ದಿವಸ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.